ಮುಂದುವರಿಸಿ ಹೊಸ ಮಸೂದೆ ಬೇಡವೇ ಬೇಡ ಮನೋರೋಗ ಉದ್ಯೋಗ ಖರ್ಚು ಮುಂದುವರಿಸಿ ಬೇಕೇ ಬೇಕು ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಏನು ಕೇಂದ್ರ ಸರ್ಕಾರ ಚಳಿಗಾಲ ಅಧಿವೇಶನದಲ್ಲಿ ಹೊಸ ಮಸೂದೆನ ಏನು ಜಾರಿಗೆ ಮಾಡಿದ್ದಾರೆ, ರಾಷ್ಟ್ರಪತಿ ಸೈನ್ ಮಾಡಿದ್ದಾರೆ, ಇದು ಸೈನ್ ಆಗಿದೆ. ಇದನ್ನು ನಾವು ಖಂಡಿಸ್ತಾ ಇದ್ವಿ. ಯಾಕೆ ಅಂದರೆ ಏನು ಪ್ರತಿ ವರ್ಷ ಉದ್ಯೋಗ ಖಾತ್ರಿ ಕೂಲಿಗಾರ ಕೆಲಸ ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ ಇದು. ಪ್ರತಿ ವರ್ಷ ಕೂಲಿಗಾರ ಕೆಲಸ ಕೇಂದ್ರ ಸರ್ಕಾರದಿಂದ ಅಮೌಂಟ್ ಆಗ್ತಿತ್ತು. ಈ ವರ್ಷ ರಾಜ್ಯ ಸರ್ಕಾರಕ್ಕೆ 40%, ಕೇಂದ್ರ ಸರ್ಕಾರ 60% ಡಿವೈಡ್ ಮಾಡಿರೋದ್ರಿಂದ ಕೂಲಿ ಕಾರ್ಮಿಕರ ಅನ್ಯಾಯ ಆಗುತ್ತೆ. ಸಂಪೂರ್ಣವಾಗಿ ಜವಾಬ್ದಾರಿ ಸರ್ಕಾರ ತಗೋಬೇಕು, ಕೇಂದ್ರ ಸರ್ಕಾರ ತಗೋಬೇಕು. ಈ ಆದಷ್ಟು ಬೇಗನೆ ಈ ಹೊಸ ಮಸೂದೆನ ಬೆಂಕಿಗೆ ಹಾಕಬೇಕು, ಇದನ್ನು ವಾಪಸ್ ತಗೋಬೇಕಂತೇಳಿ ನಾವು ಎಐಕೆಕೆಎಂಎಸ್ ಇಂದ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ವಿ. ಇವತ್ತು ನಮ್ಮ ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ, ಹಳ್ಳಿಗಾಡು ಪ್ರದೇಶದಲ್ಲಿ ಇವತ್ತು ಕೂಲಿ ಕಾರ್ಮಿಕರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೊಲ ಇಲ್ದವರು, ಬಡ ಕೂಲಿ ಕಾರ್ಮಿಕರು ಈ ಒಂದು ಉದ್ಯೋಗ ಖಾತ್ರಿಯಿಂದ ಕೆಲಸ ಮಾಡಿ ಜೀವನ ಮಾಡುತ್ತಾ ಇದ್ರು. ಬಟ್ ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಕೆಲಸ ತೆಗೆಯುವಂಥ ಏನು ಕೇಂದ್ರ ಸರ್ಕಾರ ಹುನ್ನಾರ ಮಾಡ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಕೂಲಿ ಕಾರ್ಮಿಕರ ವಿರುದ್ಧವಾಗ್ತಾ ಇದೆ. ನಮ್ಮ ರೈತ ಸಂಘಟನೆಯಿಂದ ನಾವು ಇದನ್ನು ವಾಪಸ್ ತಗೋಬೇಕಂತೇಳಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿ ಪತ್ರ ಕಳಿಸಿದ್ದೀವಿ, ಮಾನ್ಯ ಪ್ರಧಾನಮಂತ್ರಿಗೆ ರಾಷ್ಟ್ರಪತಿ ಕಳಿಸಿದ್ದೀವಿ. ಆದಷ್ಟು ಬೇಗನೆ ಈ ಒಂದು ಉದ್ಯೋಗ ಖಾತ್ರಿ ಹೊಸ ಮಸೂದೆಯನ್ನು ವಾಪಸ್ ತಗೊಳ್ಳೋ ನಿಟ್ಟಿನಲ್ಲಿ ನಿರ್ಧಾರ ತಗೋಬೇಕಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ವಾಪಸ್ ಆಗಿಲ್ಲ ಅಂದರೆ ಇವತ್ತು ನಮ್ಮ ರೈತ ಸಂಘಟನೆ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಇಡೀ ದೇಶದೆಲ್ಲವೂ ಎಐಕೆಕೆಎಂಎಸ್ ಇಂದ ಉಗ್ರವಾದ ಹೋರಾಟಕ್ಕೆ ಸಜ್ಜಾಗಿ ಕೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಇವತ್ತು ನಮ್ಮ ದೇಶದಲ್ಲಿ 90ರಿಂದ 80% ಜನ ಇವತ್ತು ಕೂಲಿ ಕಾರ್ಮಿಕರು ಬಡವರಿದ್ದಾರೆ, ಭೂಮಿ ಇಲ್ಲದವರಿದ್ದಾರೆ. ಅಂತ ಒಂದು ಕೂಲಿ ಕಾರ್ಮಿಕರಿಗೆ ಈ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಕೆಲಸ ಆಸರೆ ಆಗ್ತಿತ್ತು. ಈ ಒಂದು ಕೂಲಿ ಕಾರ್ಮಿಕ ಕೆಲಸನ ಕಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಆಗಬಾರ್ದು ಅಂತೇಳಿ ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ವಿ. ಆದಷ್ಟು ಬೇಗನೆ ಈ ಒಂದು ವಾಪಸ್ ಹಾಕೋಬೇಕು. ಈ ಒಂದು ಕಾಯ್ದೆ ವಾಪಸ್ ಆಗಿ ನಮಗೆ ಹಳೆ ಸಿಸ್ಟಮ್ನೇ, ಹಳೆ ಪದ್ಧತಿನ ಮುಂದುವರಿಸಬೇಕಂತೇಳಿ ಎಐಕೆಕೆಎಂಎಸ್ ಆಗ್ರಹಿಸ್ತಾ ಇದ್ವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್.